ನಂಬಿಕೆ ಏನಪ್ಪ ಜನರಲ್ಲೇ, ಒಬ್ಬ ಮಹಿಳೆಯನ್ನು ಅಧ್ಯಕ್ಷ ಮಾಡಿದ್ರು ಮಹಿಳಾ ವಿರೋಧಿ ಅಲ್ಲ BJP ಅನ್ನುವಂಥ ಒಂದು ಮೆಸೇಜ್ ಕೊಡಬೇಕಾಗಿದ್ದು, ಜೊತೆಗೆ ದಕ್ಷಿಣ ಭಾರತದಲ್ಲಿ ಇನ್ನೂ ಸ್ವಲ್ಪ ಪವರ್ಫುಲ್ಲಾಗಿ ನಮ್ಮ ಶಕ್ತಿ ಬೆಳೆಸ್ಕೋಬೇಕು ಅನ್ನೋಂಥ ಒಂದು ಉದ್ದೇಶ ಅವ್ರಿಗೆ ಅದ. ಅದು ಒಳ್ಳೆಯ ಉದ್ದೇಶನ. ಯಾಕಂತಂದ್ರೆ ಅಧಿಕಾರದಲ್ಲಿ ಯಾರು ಬಂದರೂ ಈಗ ನೋಡ್ತಾ ಇದ್ದೀವಿ ನಾವು ಎಲ್ಲರೂ ಅದ ಪರಿಸ್ಥಿತಿಪ್ಪ ಅಂತೇಳಿ. ಬಟ್ ಇದ್ದಿದ್ರಾಗ ಮಹಿಳಾ ಅವ್ರು ಬಂದಲಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಚಲೋ ಕೆಲಸ ಮಾಡ್ಬೋದು ಅನ್ನುವಂಥದ್ದು ಒಂದು ತರ್ಕ. ಅದನ್ನು ತರ್ಕ ವಿತರ್ಕ ಇದ್ದೇ ಇರ್ತದೆ. ಬಟ್ ನಿರ್ಮಲಾ ಸೀತಾರಾಮನ್ ಅವರನ್ನು ಅಥವಾ ಇನ್ನುಳಿದ ನಮ್ಮ ಪುರಂದರೇಶ್ವರಿ ಆಗಿರ್ಬೋದು, ವಣದಿ ಶ್ರೀನಿವಾಸನ್ ಆಗಿರ್ಬೋದು, ಅವ್ರು ಬಿಟ್ಟು ಇವ್ರು ಬಿಟ್ಟು ಬೇರೆದವರು ಆಗಿರ್ಬೋದು, ಮಹಿಳೆಯರನ್ನು ಅಧ್ಯಕ್ಷನಾಗಿ ಮಾಡಲಿಕ್ಕೆ ಹೊರಟಿದ್ದು ನಿಶ್ಚಿತವಾಗಿಯೂ ಒಳ್ಳೆಯ ಶುಭ ಸೂಚನೆ. ಮತ್ತು ಮುಂಬರುವ ದಿನಗಳಲ್ಲಿ ತಮ್ಮ ಶಕ್ತಿಯನ್ನು, ತಮ್ಮ ಒಂದು ಜನರ ಪರ ನಿಲುವನ್ನು ಜನರ ಜೊತೆ ಹಂಚಿಕೊಂಡಂಥ ಒಂದು ಮಾತು ಬರೋ ಜೊತೆಗೆ ಒಬ್ಬ ಹೆಣ್ಮಗಳನ್ನ ಅಧ್ಯಕ್ಷನ ಮಾಡಿದ್ದರಿಂದಾಗಿ ಸಹಜವಾಗಿ ಮುಂಬರುವ ಚುನಾವಣೆಗಳಲ್ಲಿ ಹೆಚ್ಚಿನ ಮತಗಳು ಬರ್ತಾವೆ ಅನ್ನೋದು ಒಂದು ನಂಬಿಕೆ. ಸುಳ್ಳಾಗ್ಬೋದಾ ಇದು? ನೋಡೋಣ ಅದನ್ನು. ಆದರೂ ಈ ದಿಶೆಯಲ್ಲಿ RSS ಹೆಜ್ಜೆ ಇಡ್ತಾ ಇರೋದು ಮಾತ್ರ ಸಂತೋಷಕರ ಸಂಗತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಧ ಸೀತಾರಾಮನ್ ಸತ್ಯ ಕೈಗೊಂಡು ವಂದನೆಗಳು.